ರಾಜೀನಾಮೆಯನ್ನ ಕೊಡ್ತಾರಾ ಧರ್ಮೇಂದ್ರ ಪ್ರಧಾನ್? ಈಗಿರುವಂತಹ ಕುತೂಹಲ ನಾಳೆ ಏನಾಗುತ್ತೆ? ಡೆಡ್ ಲೈನ್ ನ ಮುಂಚೆನೆ ಪ್ರಧಾನ್ ಅವರ ರಾಜೀನಾಮೆಯನ್ನ ಸರ್ಕಾರ ತೆಗೆದುಕೊಳ್ಳುತ್ತಾ ಅಥವಾ ಬೇರೆ ಏನು ನಿರ್ಧಾರ ಮಾಡುತ್ತೆ ಅನ್ನೋದು ಅದರ ಕುರಿತಾದಂತಹ ಇವತ್ತಿನ ಕಂಪ್ಲೀಟ್ ಆದಂತಹ ಬೆಳವಣಿಗೆಗಳ ವರದಿ ಇಲ್ಲಿದೆ. नंबर 1 डिमांड जो नॉन नेगोशिएबल है कि या तो धर्मेंद्र प्रधान इस्तीफा दे या तो उनको मंत्रिमंडल से बर्खास्त करे सरकार। धर्मेंद्र प्रधान जी के इस्तीफे या क्या कुछ भी मंजूर नहीं होगा। जल्द ही कॉकरोच जनता पार्टी को एक और नेशनल कॉल देना होगा। हमने उनको कहा है कि हम कल आपके साथ दोपहर बाद मिलेंगे और फिर हम आपसे जो चर्चा वो आपको सरकार ने कहा है कि कोई पैलेट गन यूज नहीं हुई। ये देखिए, ये है पैलेट गन, इसको कहते हैं पैलेट गन। ಕೇಂದ್ರ ಸರ್ಕಾರಕ್ಕೆ ಕಾಕ್ರೋಚ್ಗಳ ಡೆಡ್ಲೈನ್. ನಾಳೆಯೊಳಗೆ ರಾಜೀನಾಮೆ ಪಡೆಯದಿದ್ದರೆ ಉಗ್ರ ಹೋರಾಟ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಪಟ್ಟು ಹಿಡಿದಿರುವ ಕಾಕ್ರೋಚ್ ಟೀಮ್ ಜೊತೆ ಕೇಂದ್ರ ಸರ್ಕಾರದ 2ನೇ ಸಂಧಾನ ಸಭೆ ನಡೆಯಿತು. ಕಾನ್ಸ್ಟಿಟ್ಯೂಷನ್ ಕ್ಲಬ್ನಲ್ಲಿ ಕೇಂದ್ರ ಸಚಿವರಾದ ಜೆಪಿ ನಡ್ಡಾ, ಜಿತೇಂದ್ರ ಸಿಂಗ್ ಜೊತೆ ಸಿಜೆಪಿಯ ಸೌರವ್ ದಾಸ್, ಅಶುತೋಷ್ ರಂಕಾ ಮಾತುಕತೆ ನಡೆಸಿದ್ರು. ಸುಮಾರು 2 ಗಂಟೆಗಳ ಕಾಲ ಸಭೆಯಲ್ಲಿ ಸಿಜೆಪಿ ತನ್ನ ಬೇಡಿಕೆ ಹಾಗೂ ಶಿಕ್ಷಣ ಕ್ಷೇತ್ರದ ಸುಧಾರಣಾ ಕ್ರಮಗಳ ಲಿಸ್ಟ್ ಸಲ್ಲಿಸಿದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಪಡೆಯೋದೊಂದೇ ಅಜೆಂಡಾ ಆಗಿದ್ದು, ರಾಜೀನಾಮೆ ಪಡೆಯದಿದ್ದರೆ ದೇಶವ್ಯಾಪಿ ಆಂದೋಲನದ ಎಚ್ಚರಿಕೆ ನೀಡಿದೆ. ಸಭೆಯಲ್ಲಿ ಕಾಕ್ರೋಚ್ಗಳ ಬೇಡಿಕೆ ಹೀಗಿತ್ತು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಲೇಬೇಕು. ಮೃತ ವಿದ್ಯಾರ್ಥಿಗಳ ಕುಟುಂಬಕ್ಕೆ 1 ಕೋಟಿ ಪರಿಹಾರ ನೀಡಬೇಕು. ವಿದ್ಯಾರ್ಥಿಗಳ ಮೇಲೆ ಹಾಕಿರುವ 11 ಎಫ್ಐಆರ್ಗಳ ರದ್ದು ಮಾಡಬೇಕು. ಪ್ರಧಾನ್ ರಾಜೀನಾಮೆ ಪಡೆಯದಿದ್ದರೆ ದೊಡ್ಡ ಹೋರಾಟ ನಡೆಸುವ ಎಚ್ಚರಿಕೆ ಕೊಟ್ಟರು. ಕಾಕ್ರೋಚ್ಗಳ ಬೇಡಿಕೆಗೆ ಸರ್ಕಾರ ಕೂಡ ಸ್ಪಂದಿಸಿದೆ. ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಲೀಕ್ ಮಾಡಿದವರನ್ನ ಬಿಡೋ ಮಾತಿಲ್ಲ ಎಂದಿದೆ. ಪ್ರಧಾನ್ ರಾಜೀನಾಮೆ ಬಗ್ಗೆ ನಾಳೆಯೊಳಗೆ ತೀರ್ಮಾನ ಮಾಡಲಾಗುತ್ತೆ. ನೀಟ್ ಅಕ್ರಮದ ಬಗ್ಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳಲ್ಲಿ ವಿಚಾರಣೆ ಮಾಡಿ ಶಿಕ್ಷೆ ಕೊಡಿಸುವ ಕೆಲಸ ಆಗುತ್ತೆ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಆಗೇ ಆಗುತ್ತೆ ಎಂಬ ಭರವಸೆ ಸಿಕ್ಕಿದೆ. सरकार कहा गया है, ये बोला गया क्या कर रहे हैं भाई? नंबर 3 डिमांड है कॉम्पेंसेशन और एफआईआर विड्रॉल और गारंटी का, उससे सरकार पॉजिटिव है। धर्मेंद्र प्रधान जी के इस्तीफे या क्या कुछ भी मंजूर नहीं होगा। पूरे देश भर में इस समय जहां अलग अलग आंदोलन चल रहे हैं, पूरे देश के युवाओं में जो गुस्सा है, जो आक्रोश है, एक सेंटिमेंट है, वो बहुत क्लियर सेंटिमेंट है that धर्मेंद्र प्रधान has to resign or he needs to be sacked. लगभग 2 घंटे बातचीत चली। सरकार की ओर से मैं और मेरे साथ भारत सरकार के मंत्री जितेंद्र सिंह जी बातचीत में शामिल हुए। उनकी बातें हमने सुनी, बातें सौहार्दपूर्ण वातावरण में हुई और कई दृष्टि से उन सारी बातों पर हर तरीके से चर्चा हुई। उनकी मुख्यतः 3 डिमांड थी और 5 सुधार के दृष्टि से परीक्षा के सुझाव हुए। हमने उनको कहा है कि हम कल आपके साथ दोपहर बाद मिलेंगे और फिर हम आपसे जो चर्चा वो आपको बताएंगे। 10 ವರ್ಷ ಜೈಲು, 10 ಕೋಟಿ ದಂಡ. ಕೇಂದ್ರದಿಂದ ಸಿದ್ಧವಾಗ್ತಿದೆ ಕಠಿಣ ಕಾನೂನು. ಕಾಕ್ರೋಚ್ಗಳ ಪ್ರತಿಭಟನೆಗೆ ಮಣಿದಿರುವ ಕೇಂದ್ರ ಸರ್ಕಾರ ದೇಶದ 4 ರಾಜ್ಯಗಳಲ್ಲಿ 5 ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳ ಸ್ಥಾಪನೆಗೆ ಮುಂದಾಗಿದೆ. ಹೊಸ ಬಿಲ್ ರಚನೆಯಾಗ್ತಿದ್ದು ಸೋಮವಾರ ಸಂಸತ್ನ ಕಲಾಪಗಳಲ್ಲಿ ಮಂಡನೆಯಾಗಲಿದೆ. ಸೋಮವಾರವೇ ಅಂಗೀಕಾರ ಮಾಡುವ ಮೂಲಕ ತನಿಖೆ ಶೀಘ್ರಗೊಳಿಸಲು ಮುಂದಾಗಿದೆ. ಸಾರ್ವಜನಿಕ ಪರೀಕ್ಷೆಗಳ ಕಾಯ್ದೆ 2024ಕ್ಕೆ ತಿದ್ದುಪಡಿ ಮಾಡಿ ಹೊಸ ವಿಧೇಯಕ ಮಂಡನೆಯಾಗಲಿದೆ.
ನೀಟ್ ಅಕ್ರಮದ ವಿಚಾರಣೆ ಪೂರ್ಣಗೊಳಿಸಲು 3 ತಿಂಗಳ ಗಡುವು ನೀಡಲಾಗುವುದು. ಕೋರ್ಟ್ ಪ್ರಕ್ರಿಯೆಗೆ ಕಾನೂನು ಬಲ ನೀಡಲಾಗುವುದು. ಜಾಮೀನು ರಹಿತ ಅಪರಾಧ ಎಂದು ಪರಿಗಣಿಸಿ ಅಪರಾಧಿಗೆ 10 ವರ್ಷ ಜೈಲು ಶಿಕ್ಷೆ ಹಾಗೂ 10 ಕೋಟಿ ದಂಡ ವಿಧಿಸುವ ಕಾನೂನು ರಚನೆಯಾಗಲಿದೆ. ಹೀಗೆ ಸರ್ಕಾರ ಕಾನೂನು ಮಾಡುವ ಕೆಲಸ ಮಾಡುವಾಗಲೂ ದೆಹಲಿಯಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ಮುಂದುವರಿಯಲಿದೆ. ವೀಕೆಂಡ್ ಆದ ಕಾರಣಕ್ಕೆ ಇನ್ನಷ್ಟು ಮಂದಿ ಬರುತ್ತಾರೆ ಎಂಬ ಕಾರಣಕ್ಕೆ ದೆಹಲಿಯ 17 ಮೆಟ್ರೋ ನಿಲ್ದಾಣಗಳನ್ನು ಬಂದ್ ಮಾಡಲಾಗಿದೆ. ಇಡೀ ದೆಹಲಿಯಲ್ಲಿ ಖಾಕಿ ಕಾವಲಿಡಲಾಗಿದೆ. ಪೊಲೀಸರ ರಜೆ ಕ್ಯಾನ್ಸಲ್ ಮಾಡಿ ಭದ್ರತೆಗೆ ನಿಯೋಜಿಸಲಾಗಿದೆ. ವಾಂಗ್ಚುಕ್ ಕಿಡ್ನಾಪ್ ಮಾಡಿದೆಯಾ ಸರ್ಕಾರ? ಉಪವಾಸ ಅಂತ್ಯ, ನಂತರದ ಬೆಳವಣಿಗೆ ಮೇಲೆ ಅನುಮಾನ. ನೀಟ್ ಅಕ್ರಮದ ಬಗ್ಗೆ ಕಳೆದ 26 ದಿನಗಳಿಂದಲೂ ಉಪವಾಸ ಸತ್ಯಾಗ್ರಹ ಮಾಡುತ್ತಿದ್ದ ಹೋರಾಟಗಾರ ಸೋನಂ ವಾಂಗ್ಚುಕ್ ತಮ್ಮ ಸತ್ಯಾಗ್ರಹಕ್ಕೆ ಬ್ರೇಕ್ ಹಾಕಿದ್ದಾರೆ. ಗುರುಗ್ರಾಮದ ಮೇದಾಂತ ಆಸ್ಪತ್ರೆಯಲ್ಲಿ ಕೇಂದ್ರ ಸಚಿವರಾದ ಜೆಪಿ ನಡ್ಡಾ ಹಾಗೂ ಜಿತೇಂದ್ರ ಸಿಂಗ್ ಸಂಧಾನ ಯಶಸ್ವಿಯಾಗಿದೆ. ನೀಟ್ ಅಕ್ರಮದ ವಿರುದ್ಧ ಕಠಿಣ ಕ್ರಮದ ಭರವಸೆ ಕೊಟ್ಟ ಕಾರಣಕ್ಕೆ ಉಪವಾಸ ಸತ್ಯಾಗ್ರಹ ನಿಲ್ಲಿಸಿದ್ದಾರೆ. ಆದರೆ ನಂತರ ವಾಂಗ್ಚುಕ್ರನ್ನ ಭೇಟಿಯಾಗಲು ಯಾರಿಗೂ ಅವಕಾಶ ನೀಡದಿರುವ ಬಗ್ಗೆ ಅನುಮಾನಗಳೂ ಎದ್ದಿವೆ. लगता है इन लोगों ने सोनम सर को किडनैप करके रखा हुआ था. जेपी नड्डा मिल पाते लेकिन अपोजिशन का कोई भी एमपी उनसे मिल नहीं पाता है. हमारे टीम के लोग गए थे, उनसे भी मिलने नहीं दिया गया था. तो सरकार ने एक तरीके से सोनम सर को किडनैप करके रखा हुआ था. बट आई एम वेरी ग्लैड, आई एम वेरी हैप्पी, वेरी रिलीव्ड. सोनम सर ने अपने हंगर स्ट्राइक तोड़ दिया क्योंकि हम भी वही चाहते थे. हम उसकी रिक्वेस्ट भी कर रहे थे बिकॉज उनकी जो जान है इस देश के लिए और स्टूडेंट्स के लिए, देश के एजुकेशन सिस्टम के लिए बहुत ज्यादा इंपॉर्टेंट है. प्रोटेस्ट कॉल ऑफ नहीं होगा, प्रोटेस्ट कॉल ऑफ नहीं होगा क्योंकि ये मूवमेंट अब एक अभिजीत दीपके या एक सोनम वांगचुक सर का नहीं है. ये मूवमेंट अब पूरे देश के युवाओं का बन चुका है और तभी पूरे देश में प्रोटेस्ट हो रहे हैं. तो इस्तीफे से कम मंजूर नहीं है हमारा. जैसे कि मैंने कहा, हमारा आंदोलन ये पूरे देश भर के युवाओं का आंदोलन है, अपोजिशन पार्टियों का आंदोलन नहीं है. और इस आंदोलन को देश के युवा आगे बढ़ाएंगे और यह आंदोलन कहीं से भी कमजोर नहीं पड़ेगा. सोनम सर को इन्होंने उठा लिया, उसके बाद आंदोलन बड़ा हो गया. आपने बच्चियों का सर फोड़ा, उसके बाद आंदोलन और ज्यादा बड़ा हो गया. अभी हम लोगों को भी उठा लेंगे तो अभी देश भर में आंदोलन और फैल जाएगा. तो सरकार को अगर कोई सॉल्यूशन चाहिए इस आंदोलन का, दैट इज ओनली वन थिंग, रेजिग्नेशन ऑफ धर्मेंद्र प्रधान. ನೀಟ್ ಅಕ್ರಮ ಮಾಡಿದವರ ಸಹಿಸೋದಿಲ್ಲ. ಪ್ರಧಾನಿ ಮೋದಿ ಮಿಡ್ನೈಟ್ ವಿಡಿಯೋ ಸಂದೇಶ. ವಿದ್ಯಾರ್ಥಿಗಳ ಪ್ರತಿಭಟನೆಗಳಿಂದಾಗಿ ಕಡೆಗೂ ಪ್ರಧಾನಿ ಮೋದಿ ಮಾತನಾಡಿದ್ದಾರೆ. ನಿನ್ನೆ ರಾತ್ರಿ ವಿಡಿಯೋ ಸಂದೇಶವೊಂದನ್ನು ಹರಿಬಿಟ್ಟು ವಿದ್ಯಾರ್ಥಿಗಳು ಆತಂಕ ಪಡಬೇಕಿಲ್ಲ, ಪ್ರಶ್ನೆ ಪತ್ರಿಕೆ ಲೀಕ್ ಮಾಡಿದವರ ವಿರುದ್ಧ ಕ್ರಮ ಆಗುತ್ತೆ ಎಂಬ ಭರವಸೆ ಕೊಟ್ಟರು. फ्रेंड्स, मैं जानता हूं कि पेपर लीक ये कोई मामूली विषय नहीं है. लाखों विद्यार्थी और उनके अभिभावकों के लिए बहुत ही पीड़ादायक, और इसलिए पेपर लीक घटना से अब तक पिछले 2.5 महीनों में अनेक विध कदम उठाए गए. गुनहगारों को पकड़ा गया है, वे जेल में पड़े हैं. हमारा सबसे महत्वपूर्ण जिम्मा था कि विद्यार्थियों का 1 वर्ष बर्बाद न हो. तत्काल परीक्षाएं लेना बहुत जरूरी था. सरकार ने अभी पूरी शक्ति का उपयोग करके कम से कम समय में 22 लाख जितने विद्यार्थियों के एग्जाम हो जाए, इसका प्रबंध किया. और अभी 5-6 दिन पहले 19 तारीख को रिजल्ट भी आ गया और देश भर में उत्तीर्ण हो गए विद्यार्थियों की खुशियों की खबरें भी आ रही है. लेकिन हम वहां पर संतोष मानने वाले लोगों में से नहीं है, और इसलिए मैंने आज फास्ट ट्रैक कोर्ट के लिए विभागों को निर्देश दिए थे. आज विभागों ने लगातार मेहनत करके देर रात मुझे मुसद्दा भी दे दिया. फास्ट ट्रैक कोर्ट और कठोर सजा के प्रावधान के साथ का ये मुसद्दा कैबिनेट में चर्चा होगी. कैबिनेट ವಿದ್ಯಾರ್ಥಿಗಳ ಮೇಲೆ ಪೆಲೆಟ್ ಗನ್ ಬಳಕೆ, ಪೊಲೀಸರ ಕ್ರಮಕ್ಕೆ ರಾಗ ಆಕ್ರೋಶ. ಪೊಲೀಸರು ಲಾಠಿ ಚಾರ್ಜ್ ವೇಳೆ ಪೆಲೆಟ್ ಗನ್ ಬಳಸಿದ್ದಾರೆ ಅನ್ನೋದು ರಾಹುಲ್ ಗಾಂಧಿ ಆರೋಪ. ಶಾಂತಿಯುತವಾಗಿ ಪ್ರತಿಭಟನೆ ಮಾಡುತ್ತಿದ್ದವರ ಮೇಲೆ ಹೇಗೆ ದೌರ್ಜನ್ಯ ಆಗಿದೆ ನೋಡಿ ಎಂದು ಪೆಲೆಟ್ ಗನ್ನಿಂದ ಏಟು ತಿಂದ ವಿದ್ಯಾರ್ಥಿಯ ಗಾಯಗಳನ್ನು ತೋರಿಸಿದ್ರು. पैलेट गन तब लगी है जब मेरे भाई हिंदुस्तान का तिरंगा लिए ऐसे पीसफुल प्रोटेस्ट कर रहे थे. सरकार ने कहा है कि कोई पैलेट गन यूज नहीं हुई.
कहा है ना, ये देखिए, ये है पैलेट गन। थोड़ा घूम जाओ। इसको कहते हैं पैलेट गन। इसको कहते हैं पैलेट गन। ठीक है, और इनकी आंख डैमेज हो गई है, इनकी आंख से इनको दिखाई नहीं दे रहा है। तो ये हमारे फ्यूचर है हिंदुस्तान के। ऐसे हजारों युवाओं पर पैलेट गन चलाई गई है, लाठी चलाई गई है, मारा गया है, पीटा गया है। ದೆಹಲಿ ವಿದ್ಯಾರ್ಥಿಗಳ ಹೋರಾಟ ಬೆಂಬಲಿಸಿ ದೇಶವ್ಯಾಪಿ ಹೋರಾಟಗಳು ನಡೆದಿವೆ. ಕೇರಳದ ತಿರುವನಂತಪುರಂ, ಕೊಚ್ಚಿಯಲ್ಲಿ ಪ್ರತಿಭಟನೆ ನಡೆಸಲಾಗಿದೆ. ಹೋರಾಟಗಾರರನ್ನ ಚದುರಿಸಲು ಪೊಲೀಸರು ಜಲಫಿರಂಗಿ ಬಳಸಿದ್ದಾರೆ. ಈ ಮಧ್ಯೆ ನಾಳೆ ಕಾಂಗ್ರೆಸ್ ದೇಶವ್ಯಾಪಿ ಪ್ರತಿಭಟನೆಗೂ ಕರೆ ಕೊಟ್ಟಿದೆ. ಒಂದು ಕಡೆ ಕಾಕ್ರೋಚ್ಗಳ ಡೆಡ್ಲೈನ್, ಇನ್ನೊಂದು ಕಡೆ ಕಾಂಗ್ರೆಸ್ ಪ್ರತಿಭಟನೆ. ಹೀಗಾಗಿ ನಾಳೆಯ ಬೆಳವಣಿಗೆಗಳೂ ಕೂಡ ಭಾರೀ ಕುತೂಹಲವನ್ನೇ ಮೂಡಿಸಿವೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.